ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಜನವರಿ 26 ಗಣರಾಜ್ಯೋತ್ಸವದಂದು ಸಿಂದಗಿ ನಗರದಲ್ಲಿ ನೂತನವಾಗಿ ಮಹಾತ್ಮ ಗಾಂಧೀಜಿ ಪುತ್ಥಳಿ ಅನಾವರಣ, ರಾಷ್ಟ್ರೀಯ ಲಾಂಛನದ ಅಶೋಕ ಸ್ತಂಭ, ನಗರಸಭೆ ಕಾರ್ಯಾಲಯ, ಸರ್ಕಾರಿ ಆಸ್ಪತ್ರೆಗೆ ನೂತನ ಹೈಟೆಕ್ ಆಂಬ್ಯುಲೆನ್ಸ್ಗೆ ಚಾಲನೆ ಹಾಗೂ ಡಯಾಲಿಸಿಸ್ ಸೆಂಟರ್, ಪೀಡಿಯಾಟ್ರಿಕ್ ಸೆಂಟರ್ ಇವುಗಳ ಉದ್ಘಾಟನಾ ಸಮಾರಂಭದ ಕುರಿತು ಇಂದು ಸಿಂದಗಿ ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಶಾಸಕ ಅಶೋಕ್ ಮನಗೂಳಿ ಪೂರ್ವಭಾವಿ ಸುದ್ದಿಗೋಷ್ಠಿ ಮಾಡಿ ಕಾರ್ಯಕ್ರಮಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಿಂದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪೂಜಾರಿ, ದಲಿತ ಮುಖಂಡ ವೈಸಿ ಮಯೂರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಳೆ ಜನವರಿ 26ರಂದು ಸಿಂದಗಿ ನಗರದಲ್ಲಿ 5 ಪ್ರಮುಖ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ. ಈ ಒಂದು 5 ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಾಯಕರಾದ ಸನ್ಮಾನ್ಯ MB ಪಾಟೀಲ್ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಉದ್ಘಾಟನೆ ನೆರವೇರಿಸಲಿದ್ದು, ಸದರಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಶಿವಾನಂದ ಶಿವಾಚಾರ್ಯರು ಸ್ವರ್ಣ ಮಠ ಇವರು ವಹಿಸಿಕೊಳ್ಳೋರಿದ್ದು, ಅದ್ರ ಜೊತೆಗೆ ಪೂಜ್ಯ ಬಂತೇಜಿಯವರು ಅವರು ಸಹಿತ ಸಾನ್ನಿಧ್ಯ ವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ. ಅದ್ರ ಜೊತೆಗೆ ಪರಮ ಪೂಜ್ಯರಾದ ಮಾಳಿಂಗರಾಯ ಮಹಾರಾಜರು, ಉಲಿಜಂತಿ ಮಠದ ಮಹಾರಾಜರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆಯಾಗಿ 5 ಕಾರ್ಯಕ್ರಮಗಳು ಅಂದ್ರೆ ಏನೇನಪ್ಪ, ಮೊದಲೇ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಸಿಂದಗಿ ಪುರಸಭೆ ಇವತ್ತ ನಗರಸಭೆ ಆಗಿದ್ದು, ಅದು ಫೈನಲ್ ನೋಟಿಫಿಕೇಶನ್ ಆದ ನಂತರ ನಗರಸಭೆ ಹೆಸರನ್ನು ಅನಾವರಣಗೊಳಿಸಬೇಕಂತ ಅನ್ನೋದು ನಮ್ದೊಂದು ಇಚ್ಛೆ ಇತ್ತು. 31 ಡಿಸೆಂಬರ್ 2025ರಂದು ಅದು ಫೈನಲ್ ನೋಟಿಫಿಕೇಶನ್ ಆದ ನಂತರ ನಾವು ಜನವರಿ 26ನೇ ತಾರೀಕಿನಂದು ಸನ್ಮಾನ್ಯ MB ಪಾಟೀಲ್ರು ಮತ್ತು ಎಲ್ಲ ಪರಮ ಪೂಜ್ಯರ ಒಂದು ಸಮ್ಮುಖದಲ್ಲಿ ಪುರಸಭೆಗೆ ಭೇಟಿ ಕೊಟ್ಟು ಪುರಸಭೆಯಲ್ಲೇ ಆ ನಗರಸಭೆ ಹೆಸರಿನ ಬೋರ್ಡಿನ ಅನಾವರಣ ಮಾಡುವ ಒಂದು ಕಾರ್ಯಕ್ರಮ. ಅದ್ರ ಜೊತೆಗೆ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಮಹಾತ್ಮ ಗಾಂಧೀಜಿ ವೃತ್ತ ಇರಬಹುದು, 6 ಫೂಟ್ 10 ಇಂಚ್ ಇರುವಂತ ನೂತನ ಮಹಾತ್ಮ ಗಾಂಧೀಜಿಯವರ ಒಂದು ಮೂರ್ತಿಯ ಒಂದು ಅನಾವರಣ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಸಹಿತ ನಾವು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ದೇಶದ ಒಂದು ಅಭಿಮಾನದ ಸಂಕೇತವಾದ ಅಶೋಕ ಸ್ತಂಭದ ಸಹಿತ 18 ಫೂಟ್ ಎತ್ತರದ ಅಶೋಕ ಸ್ತಂಭದ ಒಂದು ವೃತ್ತವನ್ನು ಸಹಿತ ಅವತ್ತಿನ ದಿನ ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಸನ್ಮಾನ್ಯ MB ಪಾಟೀಲ್ರ ಒಂದು ಉದ್ಘಾಟನೆ ಸಮಾರಂಭವನ್ನು ಸಹಿತ ಅವತ್ತಿನ ದಿವಸ ನಾವು ನೆರವೇರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ 45 ಲಕ್ಷ ರೂಪಾಯಿ ವೆಚ್ಚದ ನೂತನ ಅತ್ಯಾಧುನಿಕವಾದ ಆಂಬ್ಯುಲೆನ್ಸ್ ಇವತ್ತು ಸಿಂದಗಿ ತಾಲೂಕು ಆಸ್ಪತ್ರೆಗೆ ನಮ್ಮ ಶಾಸಕರ ಸ್ಥಳೀಯ ಅಭಿವೃದ್ಧಿಯ ಅನುದಾನದ ಅಡಿಯಲ್ಲಿ 45 ಲಕ್ಷ ರೂಪಾಯಿ ಕ್ರೋಢೀಕರಿಸಿ ಒಂದು ಅತ್ಯುತ್ತಮವಾದ ಮತ್ತು ಅತ್ಯಾಧುನಿಕವಾದ ಇವತ್ತು ಆಂಬ್ಯುಲೆನ್ಸ್ ಸಹಿತ ಅವತ್ತಿನ ದಿವಸ ನಾವು ಉದ್ಘಾಟನೆ ಮಾಡೋರಿದ್ದೀವಿ. ಅದ್ರ ಜೊತೆಗೆ ಸಿಂದಗಿ ನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ನೂತನ ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಚಿಕ್ಕ ಮಕ್ಕಳ ಇವತ್ತು ICU ಇರ್ಬೋದು. ಅದ್ರ ಜೊತೆಗೆ ICU 5 ಕಾರ್ಯಕ್ರಮ, ಒಟ್ಟಾರೆಯಾಗಿ 5 ಕಾರ್ಯಕ್ರಮಗಳು ಸಾಯಂಕಾಲ 5:30 ಪ್ರಾರಂಭ. ಇವತ್ತು ಮುಖ್ಯ ವೇದಿಕೆಯಲ್ಲಿ ಅಂತಂದ್ರೆ ಗಾಂಧಿ ಸರ್ಕಾರದಲ್ಲೇ ಒಂದು ಮುಖ್ಯ ವೇದಿಕೆ ಮಾಡಿ ಇವತ್ತು 5 ಕಾರ್ಯಕ್ರಮಗಳನ್ನು ಆ ವೇದಿಕೆ ಮುಖಾಂತರ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಅವತ್ತು ಸನ್ಮಾನ್ಯ MB ಪಾಟೀಲ್ರು 4 ಗಂಟೆಗೆ ಕಡ್ನಿ ಗ್ರಾಮ ಪಂಚಾಯತಿಗೆ ಆಗಮಿಸ್ತಾರ. ಕಡ್ನಿ ಗ್ರಾಮ ಪಂಚಾಯತಿಯಲ್ಲಿ ನೂತನವಾಗಿ 1 ಕೋಟಿ ರೂಪಾಯಿ ವೆಚ್ಚದ ಕಡ್ನಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಕಟ್ಟಿವಿ. ಅದು ಲೋಕಾರ್ಪಣೆಗೊಳ್ಳುವಂತ ಕಾರ್ಯಕ್ರಮ ಕಡ್ನಿ ಗ್ರಾಮದಲ್ಲಿ ನಡೀತದ. ಆ ಕಡ್ನಿ ಗ್ರಾಮದಲ್ಲಿ ಕಾರ್ಯಕ್ರಮ ಮುಗಿಸೋ ಸಿಂದಗಿಗೆ ಬಂದು 5 ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ.